ಇಂದಿನಿಂದ ರಾಜ್ಯಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭ. ತುಮಕೂರು ಜಿಲ್ಲೆಯಾದ್ಯಂತ 131 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ. ರಾಜ್ಯಾದ್ಯಂತ ಇಂದಿನಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಆರಂಭವಾಗಿದ್ದು, ತುಮಕೂರು ಜಿಲ್ಲೆಯಲ್ಲೂ ಸಹ ಪರೀಕ್ಷೆಗಳು ಶಾಂತವಾಗಿ ಪ್ರಾರಂಭವಾಗಿವೆ. ಜಿಲ್ಲೆಯಲ್ಲಿ ಒಟ್ಟು 131 ಕೇಂದ್ರಗಳಲ್ಲಿ ಪರೀಕ್ಷೆ ನಡೀತಾ ಇದ್ದು, ಒಟ್ಟು 37,130 ವಿದ್ಯಾರ್ಥಿಗಳು ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ. ಇಂದು ಕನ್ನಡ ವಿಷಯ ಪರೀಕ್ಷೆ ನಡೀತಾ ಇದ್ದು, ನಗರದ ಪ್ರಮುಖ ಪರೀಕ್ಷಾ ಕೇಂದ್ರಗಳಾದ ಎಂಪ್ರೆಸ್ ಶಾಲೆ ಸೇರಿದಂತೆ ಹಲವು ಪರೀಕ್ಷಾ ಕೇಂದ್ರಗಳ ಬಳಿ ಬೆಳಗ್ಗಿನಿಂದಲೇ ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಇನ್ನು ಜಿಲ್ಲೆಯಲ್ಲಿ 32,000 ಮಂದಿ ಹೊಸ ವಿದ್ಯಾರ್ಥಿಗಳು, ಇನ್ನುಳಿದವರು ಪುನರಾವರ್ತಿತ ವಿದ್ಯಾರ್ಥಿಗಳಾಗಿದ್ದಾರೆ. ಜಿಲ್ಲೆಯ 2 ಶೈಕ್ಷಣಿಕ ವಿಭಾಗಗಳಲ್ಲಿ 131 ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ಅಲ್ಲದೆ ಪಾರದರ್ಶಕವಾಗಿ ಪರೀಕ್ಷೆ ನಡೆಸಲು ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದು, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗದಂತೆ ನಿಗಾ ವಹಿಸಲಾಗಿದೆ. ಎಲ್ಲಾ ಕೇಂದ್ರಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು, ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ವೆಬ್ಕಾಸ್ಟಿಂಗ್ ಕೇಂದ್ರದ ಮೂಲಕ ಅಧಿಕಾರಿಗಳು ನೇರ ವೀಕ್ಷಣೆಯನ್ನ ನಡೆಸಲಿದ್ದಾರೆ. ಇನ್ನು ಡಿಸಿ ಶುಭ ಕಲ್ಯಾಣ್ ಅವರು ಪರೀಕ್ಷಾ ಕೇಂದ್ರಗಳಿಗೆ ತೆರಳಿ ಪರಿಶೀಲಿಸಿದ್ದು, ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಕೂಡ SSLC ಎಕ್ಸಾಮ್ಸ್ ಪ್ರಾರಂಭ ಆಗಿದೆ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ 37,130 ಸ್ಟೂಡೆಂಟ್ಸ್ ಇವತ್ತು ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಅದರಲ್ಲಿ ಸುಮಾರು 18,000 ಗರ್ಲ್ಸ್ ಸ್ಟೂಡೆಂಟ್ಸ್ ಇದ್ದಾರೆ, ಮಿಕ್ಕಿದ್ದು ಬಾಯ್ಸ್ ಇದ್ದಾರೆ, ಮತ್ತು 32,000 ಫಸ್ಟ್ ಟೈಮರ್ಸ್ ಬರೀತಾ ಇದ್ದಾರೆ, ಮಿಕ್ಕಿದ್ದು ರಿಪೀಟರ್ಸ್ ಇದ್ದಾರೆ. ಇದು 131 ಎಕ್ಸಾಮಿನೇಷನ್ ಸೆಂಟರ್ಸಲ್ಲಿ ಬೋತ್ ತುಮಕೂರು ಆ್ಯಂಡ್ ಮಧುಗಿರಿ ಎಜುಕೇಷನಲ್ ಡಿಸ್ಟ್ರಿಕ್ಟಲ್ಲಿ ಈ ಒಂದು ಪರೀಕ್ಷೆ SSLC 1 ಎಕ್ಸಾಮ್ ಇವತ್ತು ಪ್ರಾರಂಭ ಆಗಿದೆ. ಹೋದ ವರ್ಷ ಕೂಡ 3 ಅವಕಾಶಗಳು ಇತ್ತು. ಮಕ್ಕಳಿಗೆ 3 ಸತಿ ಎಕ್ಸಾಮ್ ಬರೆದಿದ್ರೂ ಯಾವುದು ಬೆಸ್ಟ್ ಮಾರ್ಕ್ಸ್ ಇದೆ ಅದನ್ನು ಮಾರ್ಕ್ ಶೀಟ್ಸಲ್ಲಿ ಬರಲಿಕ್ಕೆ ಅವಕಾಶ ಇತ್ತು. ಅದೇ ರೀತಿಯಲ್ಲಿ ಈ ವರ್ಷ ಕೂಡ SSLC 1, 2, 3 ಅಂತ 3 ಸತಿ ಅವಕಾಶ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಇದು ಒಂದು ರೀತಿಯಲ್ಲಿ ಎಕ್ಸಾಮ್ ಫಿಯರ್, ಪ್ರೆಷರ್ ಏನಿದೆ ಅದನ್ನು ಬೋತ್ ಮಕ್ಕಳಿಗೆ ಮತ್ತು ಪೋಷಕರಿಗೆ ಕಡಿಮೆ ಮಾಡುವ ಒಂದು ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರ ಮಾಡಿರುವ ಒಂದು ಒಳ್ಳೆಯ ಒಂದು ಯೋಜನೆ ಅಂತಲೇ ಹೇಳಬೇಕು. ಇನ್ನು ವರ್ಷವಿಡೀ ಅಭ್ಯಾಸ ನಡೆಸಿರುವ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು, ಉತ್ತಮ ತಯಾರಿಯನ್ನ ಮಾಡಿಕೊಂಡಿರುವುದಾಗಿ ಹೇಳಿ ಸಂತಸವನ್ನ ವ್ಯಕ್ತಪಡಿಸಿದ್ರು. ಪೋಷಕರು ಕೂಡ ಮಕ್ಕಳಿಗಾಗಿ ಪರೀಕ್ಷಾ ಕೇಂದ್ರಗಳ ಬಳಿ ಬಂದಿರುವ ದೃಶ್ಯ ಕೂಡ ಕಂಡುಬಂದವು. ಅಲ್ಲದೆ ಜಿಲ್ಲೆಯಲ್ಲಿ ಏಪ್ರಿಲ್ 2ರವರೆಗೆ ಪರೀಕ್ಷೆಗಳು ನಡೆಯಲಿದ್ದು, ವಿದ್ಯಾರ್ಥಿಗಳು ಪ್ರಜಾಶಕ್ತಿ ಟಿವಿಯ ಜೊತೆ ಸಂತಸವನ್ನ ಹಂಚಿಕೊಂಡಿದ್ದಾರೆ. ಕನ್ನಡ ಎಕ್ಸಾಮ್ ಬರೀತಿರೋದು ಎಲ್ಲ ಸ್ವಲ್ಪ ಭಯ ಆಗ್ತೈತೆ, ಹೆಂಗೆ ಎಕ್ಸಾಮು ಅಂತ. ಆದರೂ ಚೆನ್ನಾಗಿ ಬರಿತೀನಿ ಅಂದರೆ ನನಗೆ ಹೋಪ್ ಐತೆ. ದೇವ್ರ ಮೇಲೆ ಬರಾಕಿ ಎಲ್ಲ ಬರಿತಿದ್ದೀನಿ ಅಷ್ಟೇ. ಪ್ರಿಪ್ರೇಷನ್ ಎಲ್ಲ ನಮ್ಮ ಸ್ಕೂಲ್ ಕಡೆಯಿಂದ ಹಾರ್ಡ್ ವರ್ಕ್ ಮಾಡಿಸಿದ್ರು, ಚೆನ್ನಾಗಿ ಎಲ್ಲ ಸಪೋರ್ಟಿಂಗ್ ಮಾಡಿಸಿದ್ರು. ಆಮೇಲೆ ಎಲ್ಲ ಹಿಂಗೆ ಬರೀ ಹಿಂಗೆ ಮಾಡು, ಹಿಂಗೆಲ್ಲ ಓದು, ಪಾಸಿಂಗ್ ಪ್ಯಾಕೇಜ್ ಓದು ಜಾಸ್ತಿ, ಎಲ್ಲ ಪಾಸಾಗುತ್ತೆ, ಏನು ಹೆದರ್ಕೋಬೇಡ ಅಂತ ಎಲ್ಲ ಚೆನ್ನಾಗಿ ಹೇಳಿ ಮಾಡಿದ್ರು. ಸೆಂಟ್ ಮ್ಯಾರೀಸ್ ಚೆನ್ನಾಗಿದೆ, ಚೆನ್ನಾಗಿ ನಡೀತಿದೆ. ಸಂಸ್ಕೃತ್ ಫಸ್ಟ್ ಲ್ಯಾಂಗ್ವೇಜ್. 95+ ಪ್ರಿಪೇರ್ ಆಗಿದೆ. ಪೋಷಕರಾಗಿರ್ಬೋದು, ಅವ್ರ ಸಪೋರ್ಟ್ ಎಲ್ಲ ಹೆಂಗಿತ್ತು? ಚೆನ್ನಾಗಿ ಮಾಡಿದ್ದಾರೆ. ಸಪೋರ್ಟ್ ಬಗ್ಗೆ ಹೇಳಿದಾರೆ. ಎಷ್ಟು ಗಂಟೆಗೆ ಹೇಳ್ತಾ ಇದ್ದೀವಿ? ಹಿಂಗೆ ಓದ್ತಾ ಇದ್ದೀವಿ? ಓದ್ತಿದೆ, ಚೆನ್ನಾಗಿ ಫುಲ್ ಓದಿದ್ದೀವಿ. ಇನ್ನೊಂದೆಡೆ ಎಬಿವಿಪಿ ಕಾರ್ಯಕರ್ತರು ಪರೀಕ್ಷೆ ಬರೀತಾ ಇರುವ ವಿದ್ಯಾರ್ಥಿಗಳಿಗೆ ಸಿಹಿ ಹಂಚಿ ಶುಭಾಶಯ ಕೋರಿದ್ರು. ಪರೀಕ್ಷಾ ಆತಂಕವನ್ನ ದೂರ ಮಾಡಿ ಆತ್ಮವಿಶ್ವಾಸದಿಂದ ಪರೀಕ್ಷೆ ಎದುರಿಸಲು ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿದ್ರು. ಆದ್ಮೇಲೆ ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತು ಎಲ್ಲರೂ ವಿದ್ಯಾರ್ಥಿಗಳು ಕೂಡ ಸಂಭ್ರಮದಿಂದ ಎಕ್ಸಾಮ್ ಬರೀಲಿಕ್ಕೆ ತಯಾರಿಯಾಗಿ ಬಂದಿದ್ದಾರೆ. ನಿಜಕ್ಕೂ ಕೂಡ ನೋಡ್ಲಿಕ್ಕೆ ಖುಷಿ ಆಗ್ತಿದೆ. ಯಾಕಂದ್ರೆ ಇಡೀ ಕರ್ನಾಟಕದಲ್ಲೇ ಶೈಕ್ಷಣಿಕ ನಗರಿ ಅಂತಂದ್ರೆ ಅದು ನಮ್ಮ ತುಮಕೂರು. ಈ ಒಂದು ತುಮಕೂರಿನಲ್ಲಿ ಎಜುಕೇಷನ್ಗೋಸ್ಕರ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಓದಲಿಕ್ಕೆ ಇಲ್ಲಿ ವಿದ್ಯಾರ್ಥಿಗಳು ಬರ್ತಾರೆ. ಇವತ್ತು ಟೋಟಲ್ ಆಗಿ 131 ಎಕ್ಸಾಮ್ ಸೆಂಟರ್ಗಳಲ್ಲಿ, ಅಂದರೆ 2 ಶೈಕ್ಷಣಿಕ ಜಿಲ್ಲೆ ಮತ್ತು ನಮ್ಮ ತುಮಕೂರು ದಕ್ಷಿಣ ಜಿಲ್ಲೆ 2 ಸೇರಿ 131 ಸೆಂಟರ್ಗಳಲ್ಲಿ ಟೋಟಲ್ 37,131 ಜನ ವಿದ್ಯಾರ್ಥಿಗಳು ಎಕ್ಸಾಮನ್ನು ಬರೀಲಿಕ್ಕಿದ್ದಾರೆ. ಈ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಶುಭವಾಗಲಿ. ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಅಂಕಗಳು ನಮ್ಮ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಬರಲಿ. ಇಡೀ ರಾಜ್ಯದಲ್ಲಿ ನಮ್ಮ ತುಮಕೂರು ಶೈಕ್ಷಣಿಕ ಸ್ಥಾನವನ್ನು ಮೊದಲನೇ ಸ್ಥಾನ ಪಡ್ಕೊಳ್ಳಿ.
ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಹೆಚ್ಚು ವಿದ್ಯಾರ್ಥಿಗಳು ಔಟ್ ಆಫ್ ಔಟ್ ಅಂಕಗಳನ್ನು ತೆಗೆದು ನಮ್ಮ ಜಿಲ್ಲೆಗೆ, ನಮ್ಮ ತಾಲೂಕುಗಳಿಗೆ ಒಂದು ಒಳ್ಳೆ ಕೀರ್ತಿಯನ್ನು ತರುವಾಗಲಿ, ಜಿಲ್ಲಾಡಳಿತನೂ ಕೂಡ ಅತ್ಯಂತ ಹೆಚ್ಚು ಶ್ರಮವಹಿಸಿ ಎಲ್ಲ ವಿದ್ಯಾರ್ಥಿಗಳ ಮನೆಗಳಿಗೆ, ಹಾಸ್ಟೆಲ್ಗಳಿಗೆ ಭೇಟಿ ನೀಡುವುದರ ಮೂಲಕ ಹೆಚ್ಚು ಅಂಕವನ್ನು ಬರಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ರು. ಹಾಗಾಗಿ ಆಲ್ ದ ಬೆಸ್ಟ್ ಅನ್ನು ಹೇಳ್ತೀನಿ. ಇನ್ನು ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಲಾಗಿದ್ದು, ಕುಡಿಯುವ ನೀರು, ಶೌಚಾಲಯ ಹಾಗೂ ನಿರಂತರ ವಿದ್ಯುತ್ ಪೂರೈಕೆಗೆ ಬೆಸ್ಕಾಂ ಇಲಾಖೆಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದೆ. ಅಲ್ಲದೆ ಪರೀಕ್ಷಾ ಕೇಂದ್ರಗಳ ಸುತ್ತ 200 ಮೀಟರ್ ವ್ಯಾಪ್ತಿಯಲ್ಲಿ ಜೆರಾಕ್ಸ್ ಹಾಗೂ ಸೈಬರ್ ಅಂಗಡಿಗಳನ್ನು ತಾತ್ಕಾಲಿಕವಾಗಿ ಮುಚ್ಚಿಸಲಾಗಿದ್ದು, ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ಒಟ್ಟಾರೆ ಈ ಬಾರಿ ತುಮಕೂರಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಫಲಿತಾಂಶ ಬರುವ ನಿರೀಕ್ಷೆ ವ್ಯಕ್ತವಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.